ಕೇವಲ ರಾಜಕೀಯ ಮಾಡಿಕೊಂಡು ದಿನ ಬೆಳಿಗ್ಗೆ ಆದರೆ ಇಂಥ ಒಂದು ಸುದ್ದಿಗಳು ಹರಡಿಸೋದ್ರ ಮೂಲಕ ಇವತ್ತು ನೋಡಿರಿ ವಾಲ್ಮೀಕಿ ಜನಾಂಗ ಮತ್ತು ಕುರುಬ ಜನಾಂಗ ಇಬ್ಬರು ಕೂಡ ಅಣ್ಣ ತಮ್ಮಂದರಂಗೆ ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಕುರುಬ ಸಮುದಾಯವನ್ನು ಎಷ್ಟೇ ಮಾಡ್ತೀವಿ ಅಂತೇಳಿ ಮತ್ತೆ ಇವತ್ತು ವಾಲ್ಮೀಕಿ ಕುರುಬರಿಗೆ ಅವರಿಗೆ ದ್ವೇಷ ಇಡುವಂಥ ಒಂದು ಪ್ರಯತ್ನ ಮತ್ತು ಹಿಂದೂ ಸಮಾಜಕ್ಕೆ ಎಲ್ಲ ಜಾತಿ ಜನಾಂಗದವರಿಗೆ ಕ್ರಿಶ್ಚಿಯನ್ ಅಂತೇಳಿ ಆ್ಯಡ್ ಮಾಡೋದ್ರ ಮೂಲಕ ಮತ್ತು ನಮ್ಮ ಹಿಂದೂಗಳಲ್ಲಿ ಕೂಡ ಒಂದು ಭಯ ಅಥವಾ ಒಂದು ಲಾಭ ಬರುತ್ತೆ ಎಂದು ದುರಾಸೆಗೆ ಯಾರಾದರೂ ಮತ್ತೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬೋದು ಅನ್ನೋಂಥ ಒಂದು ಕುತಂತ್ರ. ಈ ರೀತಿ ಬರೇ ರಾಜಕೀಯ ಮಾಡ್ತಾ ಇದ್ದಾರೆ ವಿನಃ ಅಭಿವೃದ್ಧಿ ಅನ್ನೋದು ಇವರು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರೋಂಥದ್ದು. ಅದೇ ಇವಾಗ ಮತಾಂತರ ಆಗೋದ್ರ ಮೂಲಕ ಏನಾದರೂ ಲಾಭ ಗಳಿಸ್ಕೊಳ್ಳೋದಕ್ಕೆ ಹಿಂದೂ ಸಮಾಜದಲ್ಲಿರುವಂಥ ಬಡವರನ್ನ ಆಕರ್ಷಣೆ ಮಾಡೋದಕ್ಕೆ ಇಂಥ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ಬಯಸ್ತೀನಿ. ನೀವು ಬರೋಕ್ಕಿಂತ ಮುಂಚೆ ರಾಯರೆಡ್ಡಿ ಅವರು ಮಾತಾಡಿದ್ರು, ಲಿಂಗಾಯತ ಅನ್ನೋದೇ ಒಂದು ಧರ್ಮ ಅಲ್ಲ, ನನಗೆ ಯಾವ ಧರ್ಮನೂ ಇಲ್ಲ, ಲಿಂಗಾಯತ ಅನ್ನೋದೇ ಧರ್ಮ ಅಲ್ಲ. ನೋಡ್ರಿ, ರಾಯರೆಡ್ಡಿ ಅವರು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೇನೆ. ಅವರು ಸರ್ಕಾರ ಪ್ರಾರಂಭ ಆದ ತಕ್ಷಣ ರಾಯರೆಡ್ಡಿ ಅವರು ವಿಶ್ವರೂಪ ತೋರಿಸಿದ್ರು. ಅವರಿಗೆ ಆರ್ಥಿಕ ಸಲಹೆಗಾರ ಕೊಟ್ಟಿದ್ದ ತಕ್ಷಣ ಮೆತ್ತಗಾದರು. ಮತ್ತು ಯಲಬುರ್ಗಾ ಕ್ಷೇತ್ರಕ್ಕೆ ಎಲ್ಲ ಇವತ್ತು ಗಂಗಾವತಿ ನೀವು ಯಾವುದೇ ಕ್ಷೇತ್ರ ಹೋಲಿಸ್ಕೊಂಡ್ರೆ ಸಾವಿರಾರು ಕೋಟಿ ಹಣ ಅಲ್ಲಿ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಅಸೆಂಬ್ಲಿಯಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅಂತೇಳಿ ಸ್ಪೀಕರ್ಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ದಿದ್ದು ರಾಯರೆಡ್ಡಿ. ಇವತ್ತು ಅವರು ಏನು ಬೇಕಾದರೂ ಅವರಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ನಿಖರವಾದಂಥ ಒಂದು ನಿಲುವುಗಳನ್ನು ಇಟ್ಕೊಂಡಿರೋ ರಾಜಕಾರಣಿ ರಾಯರೆಡ್ಡಿ ಅವರಲ್ಲ.